ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ದಿವಸ ಬೇಲದ ಹಣ್ಣನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಪಾನಕ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು. ಮೊದಲಿಗೆ ನಾನಿಲ್ಲಿ ಒಂದು 3 ಬೇಲದ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನ ಈ ರೀತಿಯಾಗಿ ಹೊಡೆದು ಒಳಗಡೆ ತಿರುಳನ್ನ ತೆಗಿಬೇಕಾಗತ್ತೆ. ಒಳ್ಳೆ ಘಮ ಬರ್ತಿರುತ್ತೆ ಬೇಲದ ಹಣ್ಣು ಹಣ್ಣಾದಾಗ. ಆವಾಗ ನೋಡ್ಕೊಂಡು ಹೀಗೆ ಒಡೆದು ತೆಗಿಬೇಕು. ಈಗ ಈ ಪಲ್ಪನ್ನ ನಾವು ತೆಗೆದು ಒಂದು ಬೌಲ್ಗೆ ಹಾಕೊಳ್ಬೇಕು. ಇದೇ ರೀತಿ 3 ಹೊಡೆದು ಹೀಗೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇದರಲ್ಲಿ ಸಣ್ಣ ಸಣ್ಣ ಬೀಜಗಳಿರುತ್ತೆ. ಈ ಹಣ್ಣು ಸ್ವಲ್ಪ ಸಿಹಿ ಹಾಗೆ ಹುಳಿಯಾಗಿ ಕೂಡ ಇರುತ್ತೆ. ಈಗ ಇದನ್ನ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಒಂದು ಸ್ವಲ್ಪ ಭಾಗವನ್ನು ನಾನು 1 ಕಪ್ಗೆ ತಗೊಳ್ತಾ ಇದ್ದೀನಿ. ನಂತರ ಇದನ್ನ ಏನ್ ಮಾಡೋದು ಅಂತ ತೋರಿಸ್ತೀನಿ. ನಂತರ ಇದನ್ನ ಚೆನ್ನಾಗಿ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಕಿವುಚಿ ಇದರ ರಸವನ್ನ ತೆಗಿಬೇಕು. ಹೀಗೆ ಕಿವುಚಿದ ಮೇಲೆ ಇದನ್ನ ಶೋಧಿಸ್ಕೊಳ್ಬೇಕು. ಇದೇ ರೀತಿಯಾಗಿ 1-2-3 ಸರ್ತಿ ಮಾಡಿಕೊಂಡು ಇದರ ರಸವನ್ನ ತೆಗೆದು ಇಟ್ಕೊಳ್ಬೇಕು. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ಹೆಚ್ಚು ತಂಪನ್ನ ಕೊಡುತ್ತೆ ದೇಹಕ್ಕೆ, ಹಾಗೆ ರಕ್ತ ಶುದ್ಧಿ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಫೈಬರ್ ಅಂಶ ಕೂಡ ಸಿಗುತ್ತೆ. ಮಲಬದ್ಧತೆ ಹಾಗೂ ಅಜೀರ್ಣ ಆಗೋದನ್ನ ಕೂಡ ನಾವು ಇದರಿಂದ ತಡಿಬಹುದು. ನೋಡಿ, ಹೀಗೆ ಎಲ್ಲ ಕಿವುಚಿ ರಸವನ್ನ ತೆಗೆದು ಹೀಗೆ ನೀರನ್ನ ಸೇರಿಸಿ ಅದನ್ನ ಪೂರ್ತಿಯಾಗಿ ಅದರ ಹಣ್ಣಿನ ಭಾಗ ಪೂರ್ತಿ ಬರೋವರೆಗೂ ನಾವು ಶೋಧಿಸಿ ತೆಗಿಬೇಕು. ಕೊನೆಯಲ್ಲಿ ಹೀಗೆ ಬೀಜ ಉಳಿಯುತ್ತೆ. ಈಗ ಬೇಲದ ಹಣ್ಣಿನ ರಸ ಪೂರ್ತಿಯಾಗಿ ಬಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ. ನಂತರ ಜೀರಿಗೆ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ನೀವು ಜೀರಿಗೆ ಬದಲಿಗೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಳ್ಬಹುದು. ನಂತರ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಬೇಲದ ಹಣ್ಣಿನ ಜ್ಯೂಸು ಅಥವಾ ಪಾನಕ ರೆಡಿ ಆಗಿರುತ್ತೆ. ನಂತರ ನಾವು ಏನು ಸಪ್ರೇಟ್ ಆಗಿ ಒಂದು ಬೌಲಲ್ಲಿ ಅದರ ತಿರುಳನ್ನ ತೆಗೆದಿದ್ವಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿಯನ್ನ ಕೂಡ ಹಾಕಿ ಇದನ್ನ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಆಗ ನಾವು ಯಾರಾದರೂ ಗೆಸ್ಟ್ ಬಂದಾಗ ತಕ್ಷಣಕ್ಕೆ ನಾವು ಅದನ್ನ ನೀರು ಹಾಕಿ ಮಿಕ್ಸ್ ಮಾಡಿ ಇನ್ಸ್ಟೆಂಟ್ ಆಗಿ ಜ್ಯೂಸನ್ನು ಮಾಡಿ ಕೊಡಬಹುದು. ಇದನ್ನು ಫ್ರಿಜ್ನಲ್ಲಿಟ್ಟು ಸುಮಾರು ದಿನಗಳ ಕಾಲ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇದಕ್ಕೇನೆ ಸ್ವಲ್ಪ ಉಪ್ಪು ಖಾರ ಕೂಡ ಹಾಕಿ ಅದನ್ನು ಚಾಟ್ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು. ವಿವಿಧ ರೀತಿಯಲ್ಲಿ ನಾವು ಇದನ್ನು ಬಳಸ್ಕೊಳ್ಬಹುದು. ನೋಡಿ, ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿದ್ನಲ್ಲ, ಅದರ ಪೇಸ್ಟನ್ನು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ಇದು ಚಟ್ನಿ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ನಾವು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸಿ ಪಾನಕವನ್ನು ರೆಡಿ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನೋಡೋದ್ರಲ್ಲ ಬೇಲದ ಹಣ್ಣಿನ ಪಾನಕ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ. ಇದನ್ನ ಒಂದು ಗ್ಲಾಸ್ನಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾನೇ ರುಚಿಯಾದಂತಹ ಈ ರೆಸಿಪಿ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.